ಕೃಷ್ಣ ಜಗನ್ನಾಥನಾಗಿ ಆ ಕ್ಷೇತ್ರದಲ್ಲಿ ನೆಲೆಸಿದ್ದು ಯಾಕೆ ಅಂತ? ಕೃತಯುಗದ ಕಾಲದಲ್ಲಿ ಇಂದ್ರದ್ಯುಮ್ನ ಮಹಾರಾಜ ಅಂತ ಒಬ್ಬ ರಾಜ ಇದ್ದಂತೆ. ಅವನ ರಾಜಧಾನಿ ಅವಂತಿಪುರ ಅಂತ. ಅದು ಇವತ್ತಿನ ಜಗನ್ನಾಥಪುರಿಯ ಪಕ್ಕದಲ್ಲಿ. ಒಂದು ದಿವಸ ಒಬ್ಬ ಯಾತ್ರಾರ್ಥಿ ಬಂದು ಭಗವಂತನ ಇರುವಿಕೆಯ ಬಗ್ಗೆ ಪಕ್ಕದಲ್ಲೇ ಒಂದು ನೀಲಾದ್ರಿ ಪರ್ವತ ಅಂತ ಪರ್ವತದಲ್ಲಿ ಭಗವಂತ ಹೇಗೆ ವಿಗ್ರಹ ರೂಪವಾಗಿ ನೀಲಮಾಧವನಾಗಿ ಸೇವೆಯನ್ನು ಸ್ವೀಕರಿಸ್ತಾ ಇದ್ದಾನೆ ಅಂತ ಒಂದು ಕಥೆಯನ್ನು ಹೇಳ್ತಾನೆ. ತಕ್ಷಣ ತನ್ನ ರಾಜಗುರುಗಳು ಹಾಗೂ ಮಂತ್ರಿಗಳು ಆದಂತಹ ವಿದ್ಯಾಪತಿ ಅನ್ನುವಂತಹ ಮಂತ್ರಿಯನ್ನು ಕರೀತಾನೆ. ಹುಡುಕಿಕೊಂಡು ಬರಬೇಕು ನೀನು. ಅಲ್ಲಿ ಒಂದು ಬುಡಕಟ್ಟು ಜನಾಂಗ ಇರ್ತದೆ, ಸಬರರು ಅಂತ ಕರೀತಾರೆ. ಬಹಳ ಗೌಪ್ಯವಾಗಿ ನೀಲಮಾಧವನನ್ನು ಅಲ್ಲಿ ಆರಾಧಿಸ್ತಾ ಇರ್ತಾರೆ. ವಿದ್ಯಾಪತಿ ಹೇಗಾದ್ರೂ ಮಾಡಿ ನಾನು ಅದು ದೇವರೆಲ್ಲಿದ್ದಾನೆ ಅಂತ ನಾನು ನೋಡಬೇಕು ಅಂತ ಹಠವಾಗಿ ಅವ್ರ ಜೊತೆ ಸೇರ್ಕೊಳ್ತಾನೆ. ಒಂದು ಉಪಾಯವನ್ನು ಮಾಡ್ತಾನೆ.